ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಎಲ್ಲಿ ನೋಡಿದ್ರೂ ಜಿರಳೆಯದ್ದೇ ಸುದ್ದಿ. ಈ ಜಿರಳೆಗಳ ಕಾಟ ಅಷ್ಟಿಷ್ಟಲ್ಲ. ಒಂದು ಸಲ ಈ ಸಂತತಿ ಮನೆಯೊಳಗೆ, ಊರೊಳಗೆ ಅಥವಾ ದೇಶದೊಳಗೆ ಸೇರ್ಕೊಂಡು ಬಿಡ್ತು ಅಂದರೆ ಮುಗ್ದೇ ಹೋಯ್ತು. ಎಲ್ಲ ಕುಲಗೆಡಿಸ್ಬಿಡ್ತವೆ. ಪ್ರಪಂಚದ ಎಲ್ಲ ಕಡೆ ಇದ್ದಾವೆ. ಒಂದೊಂದು ಕಡೆ ಒಂದೊಂದು ಜಾತಿಯದ್ದು. ಅದಕ್ಕೆ ಆಸ್ಟ್ರೇಲಿಯಾದಲ್ಲಿ ಈಗ ಒಂದು ದೊಡ್ಡ ಕಾರ್ಯಾಚರಣೆ ನಡೆದಿದೆ. ಬರೋಬ್ಬರಿ 1,00,000 ಜಿರಳೆಯನ್ನು ಹಿಡಿದು ಹಾಕಿದ್ದಾರೆ. ಯಾವ ಜಿರಳೆಗಳಿದು, ಏನು ಮಾಡಿದ್ವು, ವಿಚಿತ್ರ ಅನಿಸಿದ್ರು ವೀಕ್ಷಕರೇ. ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಜಗತ್ತಿನಿಂದ ಒಂದು ಭೂಪ್ರದೇಶ ಇನ್ನೊಂದು ಅಥವಾ ಬೇರೆ ಭೂಪ್ರದೇಶಗಳಿಂದ ಪ್ರತ್ಯೇಕ ಆದಂಗೂ ಸೂಕ್ಷ್ಮವಾಗಿ ಬಿಡುತ್ತವೆ. ಹೊರಗಿನಿಂದ ಬರುವಂತಹ ಜೀವಿಗಳು ಕೂಡ ಅಪಾಯಕಾರಿ ಆಗೋಗುತ್ತಲ್ಲಿಗೆ. ಫಾರ್ ಎಕ್ಸಾಂಪಲ್, ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇಲ್ಲಿ ಸೆಂಟಿನೇಲಿಸ್ ಅನ್ನೋ ಪಂಗಡದ ಬುಡಕಟ್ಟು ಜನರನ್ನು ನಾವು ಹೊರಗಿನ ಪ್ರಪಂಚದ ಸಂಪರ್ಕದಿಂದ ದೂರ ಇಟ್ಬಿಡ್ತೇವೆ. ಯಾಕಂದರೆ ಅವರ ಸಂಖ್ಯೆ ಇರೋದು ಕೇವಲ 15ರಿಂದ 50% ಅಷ್ಟೇ. ಹೊರಗಿನವರ ಸಂಪರ್ಕದಿಂದ ಅವರಿಗೆ ಹೊಸ ರೋಗಗಳು ಹರಡಿ ಅವರ ಸಂಪೂರ್ಣ ಅಸ್ತಿತ್ವಕ್ಕೆ ಅಪಾಯ ಆಗಬಹುದು. ಹೀಗಾಗಿ ಅವರನ್ನು ಬೇರೆ ದೇಶದ ಅಥವಾ ಬೇರೆ ರಾಜ್ಯದ ಜನರಿಂದ ದೂರ ಇಟ್ಬಿಡ್ತೇವೆ. ಇಂತಹದ್ದೇ ರೀತಿಯ ಪರಿಸ್ಥಿತಿ ಆಸ್ಟ್ರೇಲಿಯಾದಲ್ಲಿ ಕೂಡ ಇದೆ. ನೋಡಿ, ಆಸ್ಟ್ರೇಲಿಯಾ ವಿಶ್ವದ ಇತರ ಖಂಡಗಳಿಂದ ಭೌಗೋಳಿಕವಾಗಿ ಪ್ರತ್ಯೇಕ ಆಗಿದೆ. ಇಂತಹ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದ ಅಧಿಕಾರಿಗಳು ಸುಮಾರು 1,00,000ಕ್ಕೂ ಅಧಿಕ ವಿದೇಶಿ ಅಥವಾ ವಿಲಕ್ಷಣ ಜಿರಳೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೇಳಿದ್ರೆ ನಗು ಬರುತ್ತೆ, ವಿಚಿತ್ರ ಅನಿಸುತ್ತೆ. ಆದರೂ ಕೂಡ ಇದು ಸತ್ಯವೇ. ಇವುಗಳಲ್ಲಿ ಕೆಲವೊಂದಷ್ಟು ಜಿರಳೆಗಳು ಮನುಷ್ಯನ ಕೈಯಷ್ಟು ದೊಡ್ಡದಿದೆ, ಹಸ್ತದಷ್ಟು ಅಗಲವಾಗಿದೆ. ವೀಕ್ಷಕರೇ, ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ಪ್ರಾಂತ್ಯದ ಸಿಡ್ನಿ ಬಳಿ ಇರುವಂತಹ ಬಾಥರ್ಸ್ಟ್ ಎಂಬಲ್ಲಿ ಈ ಬೃಹತ್ ದಾಳಿ ನಡೆಯುತ್ತೆ. ಇದು ಆಸ್ಟ್ರೇಲಿಯಾದ ಇತಿಹಾಸದಲ್ಲೇ ನಡೆದಂತಹ ಅತಿ ದೊಡ್ಡ ಅಕ್ರಮ ವಿದೇಶಿ ಅಕಶೇರುಕಗಳ ವಶಪಡಿಸಿಕೊಳ್ಳುವಿಕೆಯಾಗಿದೆ. ಅಧಿಕಾರಿಗಳು ಒಂದು ತಳಿ ಸಂವರ್ಧನಾ ಕೇಂದ್ರದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಹೀಗೆ ಸುಮಾರು ಸಾವಿರಾರು ಸಂತಾನೋತ್ಪತ್ತಿ ಕಾಲೋನಿಗಳು ಮತ್ತು ಬೃಹತ್ ಪ್ರಮಾಣದ ಮಾರಾಟ ಜಾಲ ಪತ್ತೆಯಾಗುತ್ತೆ. ಈ ಜಿರಳೆಗಳ ಒಟ್ಟು ಮೌಲ್ಯ ವೀಕ್ಷಕರ ಬರೋಬ್ಬರಿ 2,00,000 ಆಸ್ಟ್ರೇಲಿಯನ್ ಡಾಲರ್ಗಳಿಗಿಂತಲೂ ಹೆಚ್ಚಾಗಿದೆ ಅಂತ ಅಂದಾಜು ಕೂಡ ಮಾಡಲಾಗಿದೆ. ಅಷ್ಟಕ್ಕೂ ಈ ಕಾರ್ಯಾಚರಣೆ ಕೇವಲ ಸಣ್ಣ ಮಟ್ಟದಲ್ಲಿ ಹವ್ಯಾಸಕ್ಕಾಗಿ ಸಾಕಿದಂತಹ ಜಿರಳೆಗಳ ಮೇಲೆ ನಡೆದಿದ್ದಲ್ಲ. ಸಾಮಾನ್ಯವಾಗಿ ಯಾರಾದರೂ ಹವ್ಯಾಸಕ್ಕಾಗಿ ಇಂತಹ ಜೀವಿಗಳನ್ನು ಸಾಕೋದಾದರೆ ಕೆಲವೊಂದಷ್ಟು ಡಜನ್ಗಳಷ್ಟು ಸಾಕ್ತಾರೆ. ಆದರೆ ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜಿರಳೆಗಳಿರೋದು ಕಂಡು ಬಂದಿದೆ. ಅಂದರೆ ಇದರ ಅರ್ಥ ಇಲ್ಲಿ ವಾಣಿಜ್ಯ ಮಟ್ಟದ ಉತ್ಪಾದನೆ ಅಥವಾ ಸಂಘಟಿತ ವಿತರಣಾ ಜಾಲ ಮತ್ತು ಅಂತಾರಾಜ್ಯ ಮಟ್ಟದ ವ್ಯಾಪಾರ ನಡೀತಾ ಇತ್ತು. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಆಗ್ತಿತ್ತು. ಹೀಗೆ ಆಸ್ಟ್ರೇಲಿಯಾ ವಶಪಡಿಸಿಕೊಂಡಿರುವಂತಹ ಈ ಜಿರಳೆಯ ಪ್ರಭೇದಗಳಲ್ಲಿ 2 ಪ್ರಭೇದ ಇದೆ. ಮೊದಲನೇದು ಮಡಗಾಸ್ಕರ್ ಹಿಸ್ಸಿಂಗ್ ಜಿರಳೆ. ಈ ಮಡಗಾಸ್ಕರ್ ಹಿಸ್ಸಿಂಗ್ ಜಿರಳೆ ಇದು ಭೂಮಿಯ ಮೇಲಿನ ಅತೀ ದೊಡ್ಡ ಜಿರಳೆಯ ಸಂತತಿಯಲ್ಲಿ ಒಂದು. ಇದರ ಮೂಲ ಮಡಗಾಸ್ಕರ್. ಇದರ ಉದ್ದ ಸುಮಾರು 5ರಿಂದ 8 ಸೆಂಟಿಮೀಟರ್ ಇರುತ್ತೆ. ಈ ಜಿರಳೆಗೆ ರೆಕ್ಕೆ ಇರೋದಿಲ್ಲ. ಇದು ತನ್ನ ದೇಹದಿಂದ ಒಂದು ವಿಶಿಷ್ಟವಾದ ಹಿಸ್ಸಿಂಗ್ ಶಬ್ದವನ್ನು ಅಂದರೆ ಬುಸುಗುಟ್ಟುವಿಕೆಯನ್ನು ಮಾಡುತ್ತೆ. ಸೊ ಆದ್ರಿಂದಲೇ ಇದಕ್ಕೆ ಈ ಹೆಸರು ಕೂಡ ಬಂದಿರೋದು. ಇವುಗಳನ್ನು ಜನ ಮನೆಯಲ್ಲಿ ಸಾಕುವ ಪ್ರಾಣಿಗಳಂತೆ ಸಂಗ್ರಹಿಸೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಎರಡನೇದು ದುಬೈ ಜಿರಳೆಗಳು. ಇವುಗಳನ್ನು ವಿಶ್ವದಾದ್ಯಂತ ಫೀಡರ್ ಇನ್ಸೆಕ್ಟ್ ಅಂದರೆ ಬೇರೆ ಪ್ರಾಣಿಗಳಿಗೆ ಆಹಾರವಾಗಿ ಬಳಸೋದಕ್ಕೆ ಸಾಕಲಾಗುತ್ತೆ. ವಿಶೇಷವಾಗಿ ಡ್ರ್ಯಾಗನ್ ಹಲ್ಲಿಗಳು, ಮಾನಿಟರ್ ಹಲ್ಲಿಗಳು ಮತ್ತು ಕಪ್ಪೆಗಳನ್ನು ಸಾಕೋರು ಅವುಗಳಿಗೆ ಆಹಾರವಾಗಿ ಈ ಜಿರಳೆಗಳನ್ನು ನೀಡ್ತಾರೆ. ಈ ಜಿರಳೆಗಳಲ್ಲೇ ಹೆಚ್ಚಿನ ಪ್ರೋಟೀನ್ ಕೂಡ ಇರುತ್ತೆ. ವೇಗವಾಗಿ ಸಂತಾನೋತ್ಪತ್ತಿ ಮಾಡೋದು ಮತ್ತು ಸಾಕೋದಕ್ಕೆ ಸುಲಭವಾಗಿರೋದ್ರಿಂದ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಕೂಡ ಇದೆ. ನೋಡಿ, ಆಸ್ಟ್ರೇಲಿಯಾದಲ್ಲಿ ವಿಶ್ವದ ಅತ್ಯಂತ ಕಟ್ಟುನಿಟ್ಟಾದ ಜೈವಿಕ ವೈವಿಧ್ಯತೆಯ ರಕ್ಷಣಾ ವ್ಯವಸ್ಥೆ ಇದೆ.
ಹೊರಗಿನಿಂದ ಯಾವುದೇ ಜೀವಿಯನ್ನು ಕೂಡ ಆಸ್ಟ್ರೇಲಿಯಾಕ್ಕೆ ತರಬೇಕಾದ್ರೆ ಅದು ಕಟ್ಟುನಿಟ್ಟಾದ ಪರಿಸರ ಅಪಾಯದ ಮೌಲ್ಯಮಾಪನಕ್ಕೆ ಒಳಪಡಿಸಲೇಬೇಕು. ಅಂದರೆ ತಮ್ಮ ದೇಶಕ್ಕೆ ಅಥವಾ ಅಲ್ಲಿನ ಪ್ರಾಣಿಗಳಿಗೆ ಇದರಿಂದ ಯಾವುದೇ ರೀತಿಯಾದ ಅಪಾಯ ಇದೆಯಾ ಅಂತ ಪರಿಶೀಲನೆ ಮಾಡಬೇಕಾಗತ್ತೆ. ಅಂದಹಾಗೆ ಈ ಜಿರಳೆಗಳು ಅಂತಹ ಯಾವುದೇ ಪರೀಕ್ಷೆಯಲ್ಲಿ ಪಾಸಾಗಿರಲಿಲ್ಲ. ಜೊತೆಗೆ ಇವುಗಳನ್ನು ತರೋದು, ಸಾಕೋದು ಅಥವಾ ವ್ಯಾಪಾರ ಮಾಡೋದು ಕಟ್ಟುನಿಟ್ಟಾಗಿ ನಿಷೇಧ ಕೂಡ ಮಾಡಲಾಗಿದೆ. ಅಕಸ್ಮಾತ್ ಯಾರಾದರೂ ಇದನ್ನು ಇಟ್ಕೊಂಡಿದ್ರೆ ಅದು ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಹೌದು, ಆಸ್ಟ್ರೇಲಿಯಾ ಈ ಜಿರಳೆಗಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದು ಯಾಕೆ? ಕೆಲವರು ಅಂದ್ಕೊಳ್ಬಹುದು, ಇದು ಕೇವಲ ಜಿರಳೆ ಅಲ್ವಾ, ಇದೇನು ಮಾಡುತ್ತೆ, ಇದಕ್ಕೆ ಯಾಕೆ ಭಯ ಅಂತ. ಆದರೆ ಆಸ್ಟ್ರೇಲಿಯಾದ ಭೌಗೋಳಿಕತೆ ಮತ್ತು ಪರಿಸರ ವ್ಯವಸ್ಥೆ ತುಂಬ ಡಿಫ್ರೆಂಟ್ ಆಗಿದೆ ವೀಕ್ಷಕರೇ. ಅವರು ನಮ್ಮ ಹಾಗಿಲ್ಲ. ಆಸ್ಟ್ರೇಲಿಯಾ ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಇತರ ಭಾಗಗಳಿಂದ ಬೇರ್ಪಟ್ಟಿದೆ. ಅಲ್ಲಿ ಕೇವಲ ಆ ಪ್ರದೇಶಕ್ಕೆ ಸೀಮಿತವಾದಂತಹ ಪ್ರಭೇದಗಳು ಮಾತ್ರ ಜೀವಿಸ್ತವೆ. ಈ ಆಸ್ಟ್ರೇಲಿಯಾದಲ್ಲಿರುವಂತಹ ಮೂಲ ಜೀವಿಗಳಿಗೆ ಅಥವಾ ಪ್ರಭೇದಗಳಿಗೆ ಹೊರಗಿನಿಂದ ಬರುವಂತಹ ಪ್ರಭೇದಗಳ ವಿರುದ್ಧ ಹೋರಾಡುವಂತಹ ಅಥವಾ ರಕ್ಷಿಸಿಕೊಳ್ಳುವಂತಹ ರಕ್ಷಣಾ ವ್ಯವಸ್ಥೆ ಇರೋದಿಲ್ಲ. ಆಸ್ಟ್ರೇಲಿಯಾದಲ್ಲಿ ಈ ಹಿಂದೆ ಕೂಡ ಹೊರಗಿನ ಪ್ರಭೇದಗಳಿಂದ ತುಂಬ ಅನಾಹುತ ನಡೆದಂತಹ ಇತಿಹಾಸ ಕೂಡ ಇದೆ. 19ನೇ ಶತಮಾನದಲ್ಲಿ ಮೊಲಗಳನ್ನು ತಂದಾಗ ಅವುಗಳು ಇಡೀ ಆಸ್ಟ್ರೇಲಿಯಾ ತುಂಬ ಹರಡ್ಕೊಳ್ಳುತ್ತೆ. ಅಲ್ಲಿನ ಬೆಳೆಗಳನ್ನು ಹಾಳು ಮಾಡ್ತವೆ, ಜೊತೆಗೆ ಮಣ್ಣಿನ ಸವೆತಕ್ಕೆ ಕೂಡ ಕಾರಣ ಆಗ್ತವೆ. ನಂತರ ಕೇನ್ ಟೋಡ್ಸ್, ಜೀರುಂಡೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ತಂದಂತಹ ಕಪ್ಪೆಗಳು. ಆದರೆ ಈ ಕಪ್ಪೆಗಳೇ ಕೊನೆಗೆ ಆಕ್ರಮಣಕಾರಿ ಆಗ್ತವೆ. ಸ್ಥಳೀಯ ಪರಭಕ್ಷಕ ಪ್ರಾಣಿಗಳಿಗೆ ವಿಷಕಾರಿಯಾಗಿ ಪರಿಣಮಿಸ್ಬಿಡ್ತವೆ. ನಂತರ ಕಾಡು ಬೆಕ್ಕುಗಳು ಮತ್ತು ನರಿಗಳು. ಇವುಗಳ ಪರಿಚಯದಿಂದ ಆಸ್ಟ್ರೇಲಿಯಾದ ಅನೇಕ ಸಣ್ಣ ಸಸ್ತನಿ ಪ್ರಭೇದಗಳು ಇವತ್ತು ಅಳಿವಿನ ಅಂಚಿಗೆ ಸೇರಿಕೊಂಡಿದೆ. ಜೊತೆಗೆ ಕೆಲವೊಂದಷ್ಟು ಪ್ರಭೇದಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಈಗ ಈ ಜಿರಳೆಗಳು ಇವುಗಳೇನಾದರೂ ಆಕಸ್ಮಿಕವಾಗಿ ಅಲ್ಲಿನ ಕಾಡಿನ ಪರಿಸರಕ್ಕೆ ಹೋದರೆ, ಜೊತೆಗೆ ಅಲ್ಲಿ ತಮ್ಮ ಸಂತತಿಯನ್ನು ವೃದ್ಧಿಸ್ಕೊಂಡ್ರೆ ಅವುಗಳನ್ನು ಹತ್ತಿಕ್ಕೋದು ಅಸಾಧ್ಯ ಆಗಿಬಿಡುತ್ತೆ. ಇಂತಹ ಆಕ್ರಮಣಕಾರಿ ಪ್ರಭೇದಗಳನ್ನು ನಿರ್ಮೂಲನೆ ಮಾಡುವುದಕ್ಕೆ ಕೋಟ್ಯಂತರ ಡಾಲರನ್ನು ವ್ಯಯಿಸಿದ್ರೂ ಕೂಡ ಪ್ರಯೋಜನ ಆಗದೇ ಇರಬಹುದು. ಇದರಿಂದ ಆಗುವಂತಹ ಪ್ರಮುಖ ಅಪಾಯ ಅಂದರೆ ರೋಗಗಳು ಹರಡೋದು. ವಿದೇಶಿ ಕೀಟಗಳು ತಮ್ಮೊಂದಿಗೆ ಅನೇಕ ಪರಾವಲಂಬಿಗಳು, ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳನ್ನು ಮುಂದೆ ತಂದೊಡಬಹುದು. ಆಸ್ಟ್ರೇಲಿಯಾದ ಸ್ಥಳೀಯ ಜೀವಿಗಳಿಗೆ ಇವುಗಳ ವಿರುದ್ಧ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಇದು ದೊಡ್ಡ ಮಟ್ಟದ ಸಾವಿಗೆ ಕೂಡ ಕಾರಣ ಆಗಬಹುದು ಮುಂದೆ. ಜೊತೆಗೆ ಕೃಷಿಗೂ ಕೂಡ ಹೊಡೆತ ಬೀಳಬಹುದು. ಆಸ್ಟ್ರೇಲಿಯಾ ಗೋಧಿ, ಗೋಮಾಂಸ, ಉಣ್ಣೆ, ಹಣ್ಣು ಮತ್ತು ವೈನನ್ನು ಜಗತ್ತಿಗೆ ರಫ್ತು ಮಾಡುತ್ತೆ. ಈ ಹೊಸ ಕೀಟಗಳಿಂದ ಬೆಳೆ ನಾಶ ಆದರೆ ಇತರ ದೇಶಗಳು ಆಸ್ಟ್ರೇಲಿಯಾದ ರಫ್ತಿನ ಮೇಲೆ ನಿಷೇಧ ಹೇರಬಹುದು. ಇದು ಆರ್ಥಿಕತೆ ಕೂಡ ದೊಡ್ಡ ಹೊಡೆತ ಬಿಡುತ್ತೆ. ನಂತರ ಜೈವಿಕ ವೈವಿಧ್ಯತೆ ನಷ್ಟ. ಆಸ್ಟ್ರೇಲಿಯಾದಲ್ಲಿ ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ಸ್ಥಳೀಯ ಜಿರಳೆ ಪ್ರಭೇದಗಳಿದೆ. ಈಗ ಈ ಹೊಸ ಮತ್ತು ಪ್ರಬಲಶಾಲಿಯಾದಂತಹ ಜಿರಳೆಗಳು ಬಂದರೆ ಅವುಗಳು ಆಹಾರಕ್ಕಾಗಿ ಸ್ಥಳೀಯ ಜಿರಳೆಗಳೊಂದಿಗೆ ಸ್ಪರ್ಧೆ ಕೂಡ ಮಾಡುತ್ತೆ. ಇದರಿಂದ ಸ್ಥಳೀಯ ಪ್ರಭೇದಗಳು ಕೂಡ ನಾಶ ಆಗಿಬಿಡಬಹುದು. ಸೊ ಹೀಗಾಗಿ ಅಧಿಕಾರಿಗಳು ಇದನ್ನು ಅಡಗಿರುವಂತಹ ಕೀಟ ಸಾಮ್ರಾಜ್ಯ ಅಂತ ಕರೆದಿದ್ದಾರೆ. ಯಾಕಂದರೆ ಈಗ ಪತ್ತೆಯಾಗಿರುವಂತಹ 1,00,000 ಜಿರಳೆಗಳು ಕೇವಲ ಒಂದು ಸಣ್ಣ ಭಾಗವಾಗಿರಬಹುದು. ಆಸ್ಟ್ರೇಲಿಯಾದಲ್ಲಿ ಆನ್ಲೈನ್ ಮೂಲಕ ಮತ್ತು ರಹಸ್ಯ ಜಾಲಗಳ ಮೂಲಕ ಇಂತಹ ಕೀಟಗಳ ಮಾರಾಟದ ದೊಡ್ಡ ಮಾರುಕಟ್ಟೆಯೇ ಇರುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಈಗ ಪ್ರಶ್ನೆ ಏನಂದರೆ, ಆಸ್ಟ್ರೇಲಿಯಾ ವಶಪಡಿಸಿಕೊಂಡಿರುವಂತಹ ಈ 1,00,000 ಜಿರಳೆಗಳ ಕಥೆ ಏನು? ಇದಕ್ಕೆ ಬೇರೆ ದಾರಿ ಅಂತೂ ಇಲ್ಲ. ಅವುಗಳನ್ನು ಕೊಲ್ಲೋದೊಂದೇ ದಾರಿ, ಅದೇ ಅನಿವಾರ್ಯ. ಯಾಕಂದರೆ ಇವುಗಳನ್ನು ಮತ್ತೆ ಮಡಗಾಸ್ಕರ್ ಅಥವಾ ದುಬೈಗೆ ಕಳಿಸೋದು ಅಸಾಧ್ಯ. ಜೊತೆಗೆ ಆರ್ಥಿಕವಾಗಿ ಹೊರೆಯೂ ಆಗುತ್ತೆ. ಜೊತೆಗೆ ಇವುಗಳನ್ನು ಸಂರಕ್ಷಣೆ ಮಾಡೋದು ಕೂಡ ತುಂಬ ಅಪಾಯಕಾರಿ, ಜೊತೆಗೆ ದುಬಾರಿ ಕೆಲಸ ಕೂಡ ಹೌದು. ಸೊ ಆದ್ದರಿಂದ ಬೆಸ್ಟ್ ಅಂದರೆ ಇವುಗಳನ್ನು ನಾಶ ಮಾಡೋದು. ಒಟ್ಟಾರೆಯಾಗಿ ಹೇಳೋದಾದರೆ ಆಸ್ಟ್ರೇಲಿಯಾದ ಈ ಕಟ್ಟುನಿಟ್ಟಾದ ಕ್ರಮ ಕೇವಲ ಕೀಟಗಳ ವಿರುದ್ಧವಲ್ಲ, ಬದಲಾಗಿ ತನ್ನ ಅಮೂಲ್ಯವಾದ ಪರಿಸರ ವ್ಯವಸ್ಥೆ, ಕೃಷಿ ಮತ್ತು ಆರ್ಥಿಕತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ದೊಡ್ಡ ಪ್ರಯತ್ನ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಜಿರಳೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ
ಭಾರತದಲ್ಲಿ ಹುಟ್ಕೊಂಡಿರುವಂತಹ ಜಿಲ್ಲೆಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಜ್ಞಾನಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.